ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ. ಮನುಷ್ಯ ಸತ್ತ ನಂತರ ಏನಾಗ್ತಾನೆ? ಇದು ಮನುಷ್ಯನನ್ನು ಕಾಡ್ತಾ ಇರ್ತಕ್ಕಂಥ ಅತ್ಯಂತ ಕುತೂಹಲಕಾರಿ ಮತ್ತು ಅತ್ಯಂತ ಪ್ರಾಚೀನವಾದ ಪ್ರಶ್ನೆ. ಮನುಷ್ಯ ಎಂಬ ಜೀವಿಗೆ ಬುದ್ಧಿ ಬಂದಾಗಿನಿಂದ ಲಕ್ಷಾಂತರ ವರ್ಷಗಳಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಯತ್ನಿಸುತ್ತಾ ಬಂದಿದ್ದಾನೆ. ಆದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ಯಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಗ್ರಂಥಗಳು ಏನನ್ನು ಹೇಳುತ್ತವೆ, ವೈಜ್ಞಾನಿಕ ಸಂಶೋಧನೆಗಳು ಏನನ್ನು ಹೇಳುತ್ತವೆ ಎಂಬಿತ್ಯಾದಿ ಆಸಕ್ತಿಕರ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸುತ್ತಾ ಹೋಗೋಣ. ಅದಕ್ಕೆ ಮೊದಲು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ, ಬದಲಾಗಿ ನಮಗೆ ಇನ್ನಷ್ಟು ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಚೈತನ್ಯ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮನುಷ್ಯ ಸತ್ತ ನಂತರ ಅವನ ಮೆದುಳು ಡ್ಯಾಮೇಜ್ ಆಗಿ ಅವನ ಜೀವನ ಅಲ್ಲಿಗೆ ಕೊನೆಯಾಗಿ ಬಿಡುತ್ತಾ? ಮನುಷ್ಯ ಸತ್ತ ನಂತರ ಅವನ ಅಸ್ತಿತ್ವ ಇರೋದೇ ಇಲ್ವಾ? ಮನುಷ್ಯ ಸತ್ತ ನಂತರ ಸಂಪೂರ್ಣ ಅವನ ಜೀವನ ಅಲ್ಲಿಗೆ ಕೊನೆಯಾಗಿ ಮಣ್ಣಾಗಿ ಹೋಗುತ್ತಾ? ಅಥವಾ ಮನುಷ್ಯನಿಗೆ ಮತ್ತೆ ಸಾವಿನ ನಂತರ ವಿಭಿನ್ನವಾದ ಅಸ್ತಿತ್ವ ಬರುತ್ತಾ? ಈ ಬಗ್ಗೆ ಧರ್ಮಗಳು ಏನನ್ನು ಹೇಳುತ್ತವೆ ಎಂದು ಗಮನಿಸುವುದಾದರೆ, ಧರ್ಮಗಳ ಪ್ರಕಾರ ಮನುಷ್ಯ ಸತ್ತ ನಂತರ ಅವನಿಗೆ ಮತ್ತೊಂದು ಜೀವನ ಇದೆ, ಅಂದರೆ ಸಾವಿನ ನಂತರದ ಜೀವನ ಇದೆ ಎಂದು ಎಲ್ಲ ಧರ್ಮಗಳು ಹೇಳುತ್ತವೆ. ಎಲ್ಲ ಧರ್ಮಗಳು ವಿವಿಧವಾಗಿ ಸಾವಿನ ನಂತರ ಸ್ವರ್ಗ ನರಕಗಳ ಬಗ್ಗೆ ವಿವರಣೆಗಳನ್ನು ನೀಡಿದ್ದರೂ ಸಹ ಎಲ್ಲ ಧರ್ಮಗಳು ಹೇಳುವಂತಹ ಒಂದೇ ಸಾಮಾನ್ಯವಾದ ಉತ್ತರ ಎಂದರೆ, ಪುಣ್ಯಗಳನ್ನು ಮಾಡಿ ಸತ್ಕರ್ಮಗಳನ್ನು ಆಚರಿಸಿ ಇತರರಿಗೆ ಉಪಕಾರಿಯಾಗಿ ಬದುಕುವಂತಹ ಪುಣ್ಯವಂತ ಮನುಷ್ಯನು ಸ್ವರ್ಗಕ್ಕೆ ಹೋಗುತ್ತಾನೆ. ಪಾಪಗಳನ್ನು ಮಾಡಿ ಇತರರನ್ನು ಹಿಂಸಿಸಿ ಇತರರಿಗೆ ತೊಂದರೆ ಕೊಟ್ಟು ಇತರರಿಗೆ ಹಿಂಸೆ ಕೊಟ್ಟು ಅದರಿಂದ ಖುಷಿ ಪಡುವಂಥ ಮನುಷ್ಯರು ಸತ್ತ ನಂತರ ನರಕಕ್ಕೆ ಹೋಗುತ್ತಾರೆ ಎಂದು ಎಲ್ಲ ಧರ್ಮಗಳು ಹೇಳುತ್ತವೆ. ಆದರೆ ಈ ಬಗ್ಗೆ ವಿಜ್ಞಾನವು ಏನನ್ನು ಹೇಳುತ್ತದೆ ಎಂಬುದು ಅತ್ಯಂತ ಮುಖ್ಯವಾಗುತ್ತದೆ. ಈ ಬಗ್ಗೆ ವಿಜ್ಞಾನವು ಏನನ್ನು ಹೇಳುತ್ತದೆ ಮತ್ತು ಈ ಬಗ್ಗೆ ನಡೆದಿರ್ತಕ್ಕಂಥ ವೈಜ್ಞಾನಿಕ ಸಂಶೋಧನೆಗಳೇನು ಎಂಬುದನ್ನು ತಿಳಿಯುತ್ತಾ ಹೋಗೋಣ. ಮನುಷ್ಯನು ಸತ್ತಿದ್ದಾನೆ ಎಂದು ಹೇಗೆ ಸ್ಪಷ್ಟಪಡಿಸುತ್ತಾರೆ ಎಂದು ಗಮನಿಸುವುದಾದರೆ, ಮನುಷ್ಯನ ಹೃದಯ ಬಡಿತ ನಿಂತ ನಂತರ ಅವನು ಸತ್ತಿದ್ದಾನೆ ಎಂದು ಅಫಿಷಿಯಲ್ ಆಗಿ ಆಸ್ಪತ್ರೆಗಳಲ್ಲಿ ಅನೌನ್ಸ್ ಮಾಡ್ತಾರೆ ಮತ್ತು ಸ್ಪಷ್ಟಪಡಿಸುತ್ತಾರೆ. ಮನುಷ್ಯನ ಹೃದಯ ನಿಂತಾಗಲೂ ಸಹ ಮನುಷ್ಯನ ಮೆದುಳು ಗರಿಷ್ಠ 7 ನಿಮಿಷಗಳವರೆಗೆ ಜೀವಂತವಾಗಿ ಇರುತ್ತೆ. ಸತ್ತ ನಂತರ ಬದುಕಿ ಬಂದವರು ಈ ಪ್ರಪಂಚದಲ್ಲಿ ಯಾರಾದರೂ ಇದ್ದಾರಾ? ಯಾಕೆಂದರೆ ಅವರು ಮಾತ್ರ ಸತ್ತ ಮೇಲೆ ಏನಾಗುತ್ತೆ ಅನ್ನೋದನ್ನು ಈ ಜನರಿಗೆ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸತ್ತ ನಂತರ ಬದುಕಿ ಬಂದವರು ಇದ್ದಾರಾ ಎಂಬ ಪ್ರಶ್ನೆಗೆ ಹೌದು, ಇದ್ದಾರೆ ಎಂಬುದೇ ಉತ್ತರ. ಯಾಕಂದರೆ ಸತ್ತ ಮೇಲೆ 5 ನಿಮಿಷ, 10 ನಿಮಿಷ, 15 ನಿಮಿಷಗಳ ಕಾಲ ನಂತರ ಮತ್ತು ಅರ್ಧ ಗಂಟೆಯ ನಂತರ, 1 ಗಂಟೆಯ ನಂತರವೂ ಬದುಕಿ ಬಂದವರನ್ನು ನಾವು ಈ ಪ್ರಪಂಚದಲ್ಲಿ ಕಾಣಬಹುದು. ಈ ಬಗ್ಗೆ ಸಾಕಷ್ಟು ಪುಸ್ತಕಗಳಲ್ಲಿ ಸವಿಸ್ತಾರವಾದ ವಿವರಣೆಗಳನ್ನು ಸಹ ಬರೆಯಲಾಗಿದೆ. ಹೀಗೆ ಇಂಥವರನ್ನು ಸಾವಿನ ನಂತರದ ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಮಾಡಲಾಗಿದೆ ಮತ್ತು ಈ ಬಗ್ಗೆ ಅವರಿಂದ ಉತ್ತರಗಳನ್ನು ಪಡೆಯಲಾಗಿದೆ ಮತ್ತು ಅವರ ಅನುಭವಗಳು ನಮ್ಮನ್ನು ಬೆಚ್ಚಿ ಬೀಳಿಸುವಂತೆ ಇರುತ್ತದೆ. ಸತ್ತು ಬದುಕಿದವರನ್ನು ಅವರ ಸತ್ತ ನಂತರದ ಅನುಭವಗಳ ಬಗ್ಗೆ ಪ್ರಶ್ನಿಸಿದಾಗ ಕೆಲವರಿಗೆ ಬೆಳಕಿನ ಸುರಂಗದಲ್ಲಿ ವೇಗವಾಗಿ ಪ್ರಯಾಣಿಸಿದಂತಹ ಅನುಭವಗಳನ್ನು ಹೇಳಿದ್ದಾರೆ. ಕೆಲವರು ಕತ್ತಲೆಯ ಸುರಂಗದಲ್ಲಿ ವೇಗವಾಗಿ ಪ್ರಯಾಣಿಸಿದಂತಹ ಅನುಭವಗಳನ್ನು ಹೇಳಿದ್ದಾರೆ. ಮತ್ತೆ ಕೆಲವರಿಗೆ ಅವರ ಮೆಚ್ಚಿನ ದೈವವು ಸ್ವರ್ಗದ ಬಾಗಿಲಲ್ಲಿ ಅವರನ್ನು ಸ್ವಾಗತಿಸಿದಂತಹ ಅನುಭವದ ಬಗ್ಗೆ ಹೇಳಿದ್ದಾರೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ವಿಭಿನ್ನವಾದ ಅನುಭವವಾದರೆ, ಮುಖ್ಯವಾಗಿ ಎಲ್ಲರಿಗೂ ಆದಂಥ ಕೆಲವೊಂದು ಅನುಭವಗಳ ಬಗ್ಗೆ ಹೇಳುವುದಾದರೆ, ಸತ್ತ ನಂತರ ಅವರ ದೇಹದಿಂದ ಅವರ ಆತ್ಮವು ಪ್ರತ್ಯೇಕವಾಗಿ ಅವರು ಸತ್ತನ ಮೇಲೆ ಅವರ ಸಂಬಂಧಿಕರು ಮತ್ತು ವೈದ್ಯರು ಮೊದಲಾದವರು ನೀಡಿದಂತಹ ಎಕ್ಸ್ಪ್ರೆಷನ್, ಪ್ರತಿಕ್ರಿಯೆಗಳ ಬಗ್ಗೆ ಅವರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮತ್ತು ಕೊಠಡಿಯಲ್ಲಿ ಆ ಕ್ಷಣದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಮತ್ತು ತನ್ನ ಶವವನ್ನು ತಾನೇ ಗಮನಿಸಿದಂತಹ ಅನುಭವವನ್ನು ಸಹ ತಿಳಿಸಿ ಹೇಳಿದ್ದಾರೆ. ಮತ್ತು ಆ ಕ್ಷಣದಲ್ಲಿ, ಆ ನಿಮಿಷದಲ್ಲಿ, ಇವರು ಸತ್ತಿದ್ದಂಥ ಕ್ಷಣದಲ್ಲಿ ನಡೆದಂಥ ಆಸ್ಪತ್ರೆ ಕೊಠಡಿಗಳಲ್ಲಿ ನಡೆದಂಥ ಘಟನೆಗಳನ್ನು ಅವರು ನಿಖರವಾಗಿ ತಿಳಿಸಿ ಹೇಳಿದ್ದಾರೆ. ಇದು ಅತ್ಯಂತ ಆಶ್ಚರ್ಯಕರವಾದ ಮತ್ತು ಬೆಚ್ಚಿ ಬೀಳಿಸುವಂತಹ ಅಂಶವಾಗಿದೆ. ಈ ಥರದ ಸಾವಿರಾರು ಪ್ರಕರಣಗಳನ್ನು ವೈಜ್ಞಾನಿಕ ಲೋಕದಲ್ಲಿ ದಾಖಲಿಸಿ ಇಡಲಾಗಿದೆ. ಈ ರೀತಿಯ ಸತ್ತ ನಂತರದ ಅನುಭವಗಳನ್ನು ಕೇಳಿದ ನಂತರ ಅನೇಕ ವಿಜ್ಞಾನಿಗಳಿಗೆ ಸತ್ತ ನಂತರ ಮನುಷ್ಯನ ಅಸ್ತಿತ್ವ ಅಲ್ಲಿಗೆ ಕೊನೆಯಾಗಿ ಬಿಡುತ್ತದೆ ಎಂದು ಸ್ಪಷ್ಟವಾಗಿ ನಿಖರವಾಗಿ ಹೇಳುವಂತಹ ಮನಸ್ಥಿತಿ ಇಲ್ಲದಂತಾಗಿದೆ. ಏಕೆಂದರೆ ಮನುಷ್ಯ ಸತ್ತ ನಂತರವೂ 10 ಹಲವು
ಅನುಭವಗಳನ್ನು ಪಡೆದಿರ್ತಕ್ಕಂತಹ ನಿದರ್ಶನಗಳು ಕಣ್ಣ ಮುಂದೆ ಇದ್ದಾಗ ಮನುಷ್ಯ ಸತ್ತ ನಂತರ ಅವನ ಜೀವನ ಅಲ್ಲಿಗೆ ಮುಗಿಯುತ್ತದೆ ಎಂದು ವಿಜ್ಞಾನಿಗಳು ಹೇಳಲು ಸಾಧ್ಯವಾಗಿಲ್ಲ. ಮನುಷ್ಯನ ಸತ್ತ ನಂತರ ದೇಹಕ್ಕೆ ಸಾವಿರುತ್ತೆ ಹೊರತು ಆತನ ಆತ್ಮಕ್ಕೆ ಸಾವಿರೋದಿಲ್ಲ. ಹಾಗಾಗಿ ಮನುಷ್ಯ ಸತ್ತ ನಂತರ ಅವನ ಜೀವನ ಅಲ್ಲಿಗೆ ಕೊನೆಯಾಗುತ್ತದೆ ಅಥವಾ ಇಲ್ಲ ಎಂಬುದಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ಲೋಕದಲ್ಲಿ ಹಲವರ ಮಧ್ಯೆ ವಾದ ವಿವಾದ ಜಿಜ್ಞಾಸೆಗಳು ಹಾಗೆ ಉಳಿದಿವೆ. ಹಾಗಾಗಿ ನಿಮಗೆ ಏನು ಅನಿಸುತ್ತದೆ, ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ನೀವು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ತರಹದ ಆಸಕ್ತಿಕರ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಚರ್ಚಿಸೋಣ. ವಿ ಮೀಟ್ ಇನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.